ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಪರಮಾತ್ಮನ ಪ್ರೇರಣೆಯ ಪ್ರಕಾರ ಮಯಾಸುರ ಪಾಂಡವರಿಗೆ, ಧರ್ಮರಾಜನಿಗೆ ಭವ್ಯವಾದ ದಿವ್ಯವಾದ ಸಭೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾನೆ. ಆ ಸಭೆಯನ್ನ ಮಾಡಿದ ಮೇಲೆ ಅದರಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ಆ ಸಭಾ ಪ್ರವೇಶ, ಗೃಹ ಪ್ರವೇಶ ಅದು ಬಹಳ ವಿಶಿಷ್ಟವಾಗಿ ಮಾಡಿದೆ. ಅದಾದ ಮೇಲೆ ನಾರದರು ಬಂದರು. ನಾರದರು ಬಂದು ಎಲ್ಲ ಲೋಕಗಳಲ್ಲಿರುವ ದಿವ್ಯವಾದ ಸಭೆಗಳ ವರ್ಣನೆಯನ್ನ ಮಾಡ್ತಾರೆ. ವಿಚಿತ್ರವಾಗಿರುವಂತಹ ಸಭೆಗಳು ಇಂದ್ರ ಸಭೆ, ಯಮಸಭೆ, ವರುಣ ಸಭೆ, ಬ್ರಹ್ಮಸಭೆ, ಇವುಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಇದನ್ನೆಲ್ಲ ವರ್ಣನೆ ಮಾಡಿದ ಮೇಲೆ ಧರ್ಮರಾಜನಿಗೆ ಆಗ ಸತ್ಯಾಂಶ ಗೊತ್ತಾಯ್ತು. ನನ್ನ ಸಭೆ ಇದೆ, ಅದ್ಭುತ, ಆದರೆ ಮಾನವ ಸಭೆಗಳಲ್ಲಿ ಅದ್ಭುತ, ಹೊರತು 14 ಲೋಕಗಳಲ್ಲಿ ಉತ್ಕೃಷ್ಟ ಅಂತಲ್ಲ ಅಂತ ಅವನಿಗೆ ಅರ್ಥವಾಯಿತು. ಇದು ಮನುಷ್ಯನಿಗೆ ಗೊತ್ತಾಗಬೇಕು. ಇದು ಮನುಷ್ಯನಿಗೆ ಈ ತರಹದ ಸಂದರ್ಭಗಳು, ಸನ್ನಿವೇಶಗಳು ಬರಬೇಕು, ಒದಗಬೇಕು. ಅಂದಾಗ ಆ ಮನುಷ್ಯನಿಗೆ ನಾನು ಎಷ್ಟು, ನಾನು ಎಲ್ಲಿದ್ದೀನಿ, ನನ್ನ ಯೋಗ್ಯತೆ ಏನು ಅನ್ನೋದು ಅರ್ಥವಾಗತ್ತೆ. ಉತ್ತರ ಕುಮಾರನಂತೆ ತನ್ನ ಮನೆಯಲ್ಲೇ ಚಿತ್ರಗಳನ್ನು ಹಾಕಿ, ಆ ಚಿತ್ರಕ್ಕೆ ಬಾಣ ಹಾಕಿ, ಅವುಗಳನ್ನು ಚಿತ್ರವನ್ನು ಪಟಪಟ ಅಂತ ಮುರಿತ ನಾನು ಮಹಾಪರಾಕ್ರಮಿ ಅಂತ ಹೇಳಿಕೊಂಡವನಿಗೆ ನಾನೇ ದೊಡ್ಡವ ಅಂತ ತಿಳ್ಕೊತಾನೆ. ಅಹಂಕಾರ ಇರ್ತದೆ, ವಿನಾಕಾರಣ ಅಹಂಕಾರ. ಬಹಳ ಚಿಕ್ಕವನಾಗಿದ್ದಾನೆ ಮನುಷ್ಯ, ಆದರೆ ಅಹಂಕಾರ ಬಹಳ ಇದೆ. ಕಾರಣ ಏನೂ ಗೊತ್ತಿಲ್ಲ. ಭಾರಿ ವಿಚಿತ್ರ. ಮನುಷ್ಯನಿಗೆ ಏನೂ ಇರುವುದಿಲ್ಲ. ಎತ್ತರ ಗಾತ್ರವೋ ಇಲ್ಲ, ಚೆನ್ನವೋ ಇಲ್ಲ, ಐಶ್ವರ್ಯವೋ ಇಲ್ಲ, ಒಳ್ಳೆ ವಾಗ್ಮಿತ್ವವೋ ಇಲ್ಲ, 1000 ಜನರನ್ನು ನಿರ್ವಾಹ ಮಾಡುವ ಶಕ್ತಿಯೋ ಇಲ್ಲ, ರಾಜ್ಯವೋ ಇಲ್ಲ, ಸಾಮರ್ಥ್ಯ ಬಲವೋ ಇಲ್ಲ, ಏನಿದೆ ಜ್ಞಾನವೋ ಇಲ್ಲ, ಹಣವಂತಿಕೆ, ಉದಾರತೆ ಏನೂ ಇಲ್ಲ. ಆದರೆ ಮನುಷ್ಯನಿಗೆ ಅಹಂಕಾರ ಬಂದಿದೆ. ಇದು ಅಹಂಕಾರಕ್ಕೆ ಕಾರಣ ಏನು ಅಂತನ್ನೋದು ಯಾರೂ ಎಂದೂ ಎಲ್ಲಿಯೂ ಹೇಳಲಿಕ್ಕೆ ಸಾಧ್ಯವಾಗಿಲ್ಲ. ಕಾರಣಪೂರ್ವಕವಾದಂತಹ ಅಹಂಕಾರಕ್ಕೆ ವಿಮರ್ಶೆ ಸಾಧ್ಯ. ಒಬ್ಬ ಮನುಷ್ಯನಿಗೆ ಬೇಕಾದಷ್ಟು ಹಣವಿದೆ, ಸೊಕ್ಕು ಬರುವುದಕ್ಕೆ ಕಾರಣವಿದೆ. ತಿಳಿರಿ, ಉದಾಹರಣೆಗೆ ಹೇಳ್ತೀನಿ. ಒಳ್ಳೆ ಬಲವಿದೆ, ಅಹಂಕಾರ ಪಡಬಹುದು. 10,000 ಜನ ಅವನ ಕೈ ಕೆಳಗೆ ಕೆಲಸ ಮಾಡ್ತಾರೆ, ಅಹಂಕಾರ ಪಡ್ಲಿ. ನೀನು ಎಲ್ಲಾ ಜನರಂತೆ ನೀನೊಬ್ಬ, ಎಲ್ಲಾ ಜನರಿಗಿಂತಲೂ ಕಡಿಮೆಯಾದವ, ಆದರೂ ಅಹಂಕಾರ ಪಡ್ತೀಯಲ್ಲ, ಯಾಕೆ? ಇದಕ್ಕೆ ಉತ್ತರ ಇಲ್ಲ. ದಾಸರು ಒಂದು ಕವನ ಮಾಡಿದ್ದಾರೆ. ದಾಸರು ಬಹಳ ಸುಂದರವಾದ ಒಂದು ಕವನವನ್ನು ಮಾಡಿದ್ದಾರೆ. ಆ ಕವನದಲ್ಲಿ ಹೇಳ್ತಾರೆ, ನೀನು ಶ್ರೀಮಂತಿಕೆಯಲ್ಲಿ ನೀನೇನು ರಾವಣನೇನಪ್ಪ, ದಾನದಲ್ಲಿ ಕರ್ಣ ಏನೋ, ಕುಹಕತನದೊಳಗೆ ಶಕುನಿ ಏನೋ, ತಿನ್ನೋದ್ರೊಳಗೆ ಬಕಾಸುರ ಏನೋ ಅಲ್ಲ, ಕುಟಿಲತೆಯಲ್ಲಿ ಮಂಥರೇನೋ, ಏನಿದ್ದಿ ಅಂತ ಅನ್ನೋದಕ್ಕೆ ನೀನು ಅಹಂಕಾರ ಪಡ್ತೀಯಪ್ಪ. ಯಾವುದರೊಳಗಾದರೂ ನೀನು ಎಕ್ಸೆಲ್ ಮಾಡ್ತಿದ್ರೆ ನೀನು ಅಹಂಕಾರ ಪಡಬೇಕು. ಯಾವುದು ಕುಟಿಲತನದಲ್ಲೂ ನೀನೇನು ದೊಡ್ಡ ಮನುಷ್ಯನಲ್ಲ, ಕಪಟದೊಳಗೂ ನೀನು ದೊಡ್ಡವನಲ್ಲ, ಮೋಸ ಮಾಡ್ಲಿಕ್ಕೂ ಬರುವುದಿಲ್ಲ, ಧೈರ್ಯ ಇಲ್ಲ ನಿನಗೆ. ಬಹಳ ಮೋಸ ಮಾಡ್ಲಾರಿ, ಸ್ವಲ್ಪ ಮಾಡ್ತಿ, ದೊಡ್ಡ ಮೋಸವನ್ನು ಮಾಡ್ತೀಯ, ಹರ್ಷದ್ ಮೆಹತಾನ್ಗತೆ ಇಲ್ಲ, ಸಾಧ್ಯವಿಲ್ಲ. ಹೀಗೆ
ಇಷ್ಟು ಸಾಮಾನ್ಯ ಲಿಮಿಟೆಡ್ ಅಂದ್ರೆ ಮೋಸ್ಟ್ ಲಿಮಿಟೆಡ್ ಆದ ನಿನ್ನ ವ್ಯಕ್ತಿತ್ವದೊಳಗೆ ನೀನು ಯಾಕೆ ಇಷ್ಟು ಅಹಂಕಾರ ಪಡ್ತೀ ಅಂತ ಕೇಳ್ತಾರೆ ದಾಸರು. ಮನುಷ್ಯ ತನ್ನಂತಾನು ಬಹಳ ಚಿಕ್ಕವ ಅಂತ ತಿಳ್ಕೋದು. ವಿನಾಕಾರಣ ನ್ಯೂನಗಂಡ, ನೀಚಗಂಡ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು, ಕಾಂಪ್ಲೆಕ್ಸಿಟೀಸ್ ಆಫ್ ಕಾಂಪ್ಲೆಕ್ಸು ಇವೆಲ್ಲ ಇರಬೇಕಾಗಿಲ್ಲ. ಆದರೆ ವಸ್ತುಸ್ಥಿತಿ ನಾನೇನು ದೊಡ್ಡವರಲ್ಲ, ಜಗತ್ತು ಬಹಳ ದೊಡ್ಡದಿದೆ, ಜಗತ್ತು ಬಹಳ ದೊಡ್ಡದಿದೆ, ನಾನು ಬಹಳ ಚಿಕ್ಕವ. ಇಷ್ಟು ಪರಿಕಲ್ಪನೆ ಮನುಷ್ಯನಿಗೆ ಅವಶ್ಯ ಆಗಿರಬೇಕು, ಬೇಕೇ ಬೇಕು. ಉಬ್ಬುತ್ತಾನೆ, ಏನು ಸೊಕ್ಕು, ಏನು ಅಹಂಕಾರ, ಅದಕ್ಕೇನು ಕಾರಣ? ಏನಿಲ್ಲ, ಟೊಳ್ಳು. ಮನುಷ್ಯ ಟೊಳ್ಳು ಇದ್ದು ಅಹಂಕಾರ ಪಡ್ತಾನೆ. ಇದು ಎಷ್ಟು ಆಶ್ಚರ್ಯದ ಸಂಗತಿ ನೋಡಿ. ಕಿಮಾಶ್ಚರ್ಯ ಮತ ಪರಂ. ಏನಾದ್ರೂ ಇದೆ ಅಂತ ಆದರೆ ಅಹಂಕಾರ ಪಡ್ಲಿಕ್ಕೆ ಅಡ್ಡಿ ಇಲ್ಲ. ಏನೂ ಇಲ್ಲದ ಮನುಷ್ಯ ಅಹಂಕಾರ ಪಡ್ತಾನೆ. ಏನಿರುವುದಿಲ್ಲ. ಅವನಿಗೇನು ಕಾರಣ ಇರುತ್ತೆ ಗೊತ್ತೇನೋ? ಕೆಲವು ಸಲ ತನ್ಮನೆಯೊಳಗೆ ಯಾರ್ಯಾರು ಓದ್ಕೊಂಡಿರುವುದಿಲ್ಲ, ಅದರೊಳಗೆ ತಾನೊಂದೆರಡು ಅಕ್ಷರ ಓದಿರ್ತಾನೆ, ಅದಕ್ಕೆ ಅಹಂಕಾರ ಪಡ್ತಾನೆ. ತನ್ನ ಬಳಗದೊಳಗೆ 10,000 ಗಳಿಸುವವರು ಯಾರೂ ಇರುವುದಿಲ್ಲ, ತಾನು 10,000 ಗಳಿಸ್ತಿರ್ತಾನೆ, ಅದಕ್ಕಾಗಿ ಅಹಂಕಾರ ಪಡ್ತಾನೆ. ಲಕ್ಷ ಗಳಿಸುವವರು ಮಣ್ಣು ಮುಕ್ಕಿ ಹೋಗಿದ್ದಾರೆ, ಅವರು ವಿನೀತರಾಗಿರ್ತಾರೆ, ನಾವೇನಲ್ಲ ಅಂತ ಅನ್ಕೋತಾರೆ. ಆದರೆ ಇವನಿಗೆ ಅಹಂಕಾರ ಬರೋದಕ್ಕೆ ಕಾರಣ ಅವನ ಸಹವಾಸ, ಅವನ ಪರಿವಾರ, ಅವನ ಸುತ್ತಲಿನ ಜನ. ಆದ್ದರಿಂದ ಮನುಷ್ಯ ಅಹಂಕಾರ ಪಡಬಾರದು. ಮಹಾಭಾರತದ ಈ ಭಾಗದಲ್ಲಿ ಧರ್ಮರಾಜನಿಗೆ ಬಹಳ ಸುಂದರವಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದ. ನಾರದರು ಹೇಳ್ತಾರೆ, ನಿನ್ನ ಸಭೆ ಏನೂ ಅಲ್ಲ ನಿಂತು. ನಿನ್ನ ಸಭೆ ಬ್ರಹ್ಮದೇವರ, ಇಂದ್ರದೇವರ ಸಭೆಯ ಮುಂದೆ ಎಡಗೈಯಲ್ಲಿ ಹಿಡಿದು ನಿಮಾಳಿಸೋದು ಅಂತಂತಾರಲ್ಲ, ಆ ತರಹ ಮಾಡಿ ಎಸಿಬೇಕಷ್ಟೇ. ನಂತಹದ್ದು ನಿನ್ನ ಸಭೆ, ನೀನೇನು ಹೇಳ್ತಿ? ನಡೆಯೋಗಾಚೆ. ಅಂಥ ದೊಡ್ಡ ಸಭೆಗಳಿದೆ, ಭಾರಿ ಅದ್ಭುತ, ದಿವ್ಯ. ಆದ್ದರಿಂದ ಅಹಂಕಾರ ಪಡಬೇಡ. ಇದೆ, ಅದ್ಭುತವಾದದ್ದಿದೆ, ನಂದು ಒಂದು ಚೆನ್ನಾಗಿದೆ ಅಂತ ಇಷ್ಟು ಸಂತೋಷ ಪಡ್ಲಿಕ್ಕೆ ಚಿಂತೆ ಇಲ್ಲ. ಅದಕ್ಕಿಂತಲೂ ಹೆಚ್ಚಿಗೆ ಬೇಡ ಅಂದಾಗ ಸಂತೋಷ ಸ್ವಾಮಿ, ಬಹಳ ಸಂತೋಷ, ಒಳ್ಳೆ ಮಾತು ಹೇಳಿದ್ರಿ, ನನಗೆ ದಿವ್ಯವಾದ ಮಾತನ್ನು ಹೇಳಿದ್ರಿ, ಕಣ್ತೆರೆಸಿದ್ರಿ ನೀವು. ಮನುಷ್ಯ ಎರಡು ಮಾಡಬೇಕು. ಬಹಳ ದುಃಖದಲ್ಲಿದ್ದಾಗ ತನ್ಕಿಂತಲೂ ಕೆಳಗಿನವರನ್ನ ನೋಡ್ತಾ ಇದ್ರೆ ತನ್ನ ದುಃಖ ಶಮನವಾಗ್ತದೆ, ನಿಜವಾಗಿಯೂ ಶಮನವಾಗ್ತದೆ. ನನ್ಕಿಂತಲೂ ಎಷ್ಟು ದುಃಖದಲ್ಲಿ ಹೆಚ್ಚೆಚ್ಚು ಅತ್ಯಂತ ಅಧಿಕವಾದ ದುಃಖದಲ್ಲಿ ಒದ್ದಾಡುವ ಜನ ಇದ್ದಾರೆ. ನನಗೆ ದಾರಿದ್ರ್ಯವಿದೆ, ನನ್ಕಿಂತಲೂ ಕೋಟಿ ಪಟ್ಟು ಹೆಚ್ಚಿನ ದಾರಿದ್ರ್ಯದಲ್ಲಿ ಒದ್ದಾಡುವ ಕಷ್ಟಪಡುವ ಜನ ಇದ್ದಾರೆ, ರೋಗಿಗಳಿದ್ದಾರೆ ಅಂತನ್ನೋದನ್ನು ಕಂಡಾಗ ಸಮಾಧಾನವಾಗ. ಧೈರ್ಯ ತಂದ್ಕೊಳ್ಳೋದಕ್ಕೆ ಉಪಾಯ ಅಂತೂ ಬೇಕಲ್ಲ, ಧೈರ್ಯ ತಂದ್ಕೊಳ್ಳೋದಕ್ಕೆ ಉಪಾಯವಂತೂ ಬೇಕಲ್ಲ. ಇದೊಂದು ಉಪಾಯ. ತನ್ನ ದಾರಿದ್ರ್ಯ ಹಿಂಗತ್ತೆ ಅಂತಲ್ಲ, ಆದರೆ ದಾರಿದ್ರ್ಯದ ಜೊತೆಗೆ ಮನುಷ್ಯನಿಗೆ ಆ ಮಾನಸಿಕ ಪೀಡೆ ಒಂದು ಬೆಳೆದಿರ್ತದೆ. ದಾರಿದ್ರ್ಯ ಒಂದಾದರೆ, ಬಡತನ ಒಂದಾದರೆ, ಅದರ ಜೊತೆಗೆ ಮಾನಸಿಕ ಪೀಡೆ. ಆ ಮಾನಸಿಕ ಪೀಡೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ, ಮಾನಸಿಕ ಸ್ಥಿತಿಯನ್ನ ಸರಿಪಡಿಸಿಕೊಳ್ಳುವುದಕ್ಕೆ ತನ್ಕಿಂತಲೂ ಅಧಮರಾಗಿರುವ ಬಡವರಾದ ಜನರನ್ನ ತಾನ ಕಂಡಾಗ ದುಃಖ ಶಮನವಾಗುತ್ತೆ. ಇದು ಒಂದು ಕಡೆಗಾದರೆ, ಇನ್ನೊಂದು ಕಡೆಗೆ ಯಾವಾಗ ಮನುಷ್ಯ ಉಬ್ಬುತ್ತಾನೆ, ಅಹಂಕಾರ ಪಡ್ತಾನೆ, ಆಗ ತನ್ಕಿಂತಲೂ ಎತ್ತರದ ಜನರನ್ನ ಕಂಡಾಗ ತಾನು ಎಷ್ಟು ಕುಬ್ಜ, ಎಷ್ಟು ಕುಳ್ಳ, ಎಷ್ಟು ನಿರರ್ಥಕ, ಸಾಮಾನ್ಯ ಮನುಷ್ಯ, ಅತಿ ಕ್ಷುದ್ರ ಪ್ರಾಣಿ ನಾನು ಅನ್ನುವ ಕಲ್ಪನೆ ಬರ್ತದೆ. ಯೋಗ್ಯತೆಯಲ್ಲಿ, ಅಧಿಕಾರದಲ್ಲಿ, ಶ್ರೀಮಂತಿಕೆಯಲ್ಲಿ, ಗುಣಗಳಲ್ಲಿ, ಉದಾರತೆಯಲ್ಲಿ, ದಾನದಲ್ಲಿ, ತಪಸ್ಸಿನೊಳಗೆ, ಸಾಮರ್ಥ್ಯದಲ್ಲಿ, ಜ್ಞಾನದಲ್ಲಿ, ವಾಗ್ಮಿತ್ವದಲ್ಲಿ, ದೊಡ್ಡ ದೊಡ್ಡ ಕಾರ್ಯವನ್ನು ಮಾಡುವುದರಲ್ಲಿ ಮಿತಿ ಇಲ್ಲ, ಇತಿ ಇಲ್ಲ. ಅನಂತರಿದ್ದಾರೆ, ಬೇಕಾದಷ್ಟು ದೊಡ್ಡವರಿದ್ದಾರೆ. ನಾನೇನೂ ಅಲ್ಲ ಅವರ ಮುಂದೆ. ಪರೋಪಕಾರ
ಪರೋಪಕಾರ ಮಾಡ್ತೀನಿ, ನಾನೇಕ್ ಮಾಡ್ತೀನಿ ಪರೋಪಕಾರ? ನನ್ಗಿಂತಲೂ ಕೋಟಿ ಪಟ್ಟು ಪರೋಪಕಾರವನ್ನು ಮಾಡುವವರಿದ್ದಾರೆ ಇತ್ಯಾದಿಗಳನ್ನು ಕಂಡಾಗ ಮನುಷ್ಯನಿಗೆ ಇದು ಪುರಾಣವನ್ನು ನೋಡಬೇಕಾಗಿಲ್ಲ. ಇದಕ್ಕೆ ಪುರಾಣದಲ್ಲಂತೂ ಸರಿಯೇ, ಗುರುಗಳಂತೂ ಸರಿಯೇ, ಜ್ಞಾನಿಗಳು ಇತಿಹಾಸದಲ್ಲಿ ಸರಿಯೇ. ಅವರನ್ನು ಬಿಟ್ಟು ಇವತ್ತಿನ ಜಗತ್ತಿನೊಳಗೆ ನಮ್ಮ ಸುತ್ತಮುತ್ತ ಇರುವಂತಹ ಜನರನ್ನು ಕಂಡರೂ ನಾವು ಅಷ್ಟು ಕ್ಷುದ್ರರು, ಅಲ್ಪರು ಅಂತಾಗ್ತೇವೆ. ಹಾಗಾಗಿ ಜಗತ್ತಿನೊಳಗೆ ನಾವು ಅತಿ ಅತಿ ಕ್ಷುದ್ರ ಜಂತುಗಳು ಅನ್ನುವ ಕಲ್ಪನೆ ನಮಗೆ ಬರಲೇಬೇಕು. ಅಂದಾಗ ಮನುಷ್ಯ ಸರಿಯಾಗಿರ್ತಾನೆ. ಮನುಷ್ಯ ಬಹಳ ದುಃಖಿಯಾಗಬೇಕಾಗಿಲ್ಲ ಈ ಕಾರಣಕ್ಕೆ. ಆದರೆ ಅಹಂಕಾರ ಪಡೆದಿರುವಂತೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವುದಕ್ಕೆ, ಸಂಯಮದಲ್ಲಿ ತನ್ನನ್ನು ತಾನು ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿದು ಅವಶ್ಯಕ. ಅದಕ್ಕಾಗಿ ಹೇಳ್ತಾರೆ, ಶಾಸ್ತ್ರ ಹೇಳ್ತದೆ, ದಾಸರು ಹೇಳ್ತಾರೆ, ಅನೇಕ ಕಡೆಗೆ ನಾವು ಈ ಮಾತನ್ನು ಕೇಳ್ತೇವೆ. ಭಾಗವತ ಹೇಳ್ತದೆ, ನೀನು ದ್ವೇಷ ಮಾಡೋದಾದ್ರೂ ದೊಡ್ಡವರನ್ನ ದ್ವೇಷ ಮಾಡೋ. ಅವ್ರು ನೋಡಿ 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 ಕಂಡು ಅವ್ರ ಜೊತೆಗೆ ಜಗಳ ಆಡಿ ಎಂಥ ದೊಡ್ಡವರಿದಾರಪ್ಪ ಅವರು ಅಂತ ಕಂಡು ಅವರನ್ನು ಬಾಗತಿ. 4 ದಿವಸ ದ್ವೇಷ ಮಾಡ್ತಿ, 5 ದಿವಸ ಜಗಳ ಆಡ್ತಿ, 6ನೇ ದಿವಸ ತಲೆ ಬಾಗ್ತಿ. ನೋಡಿದೀಯಾ ಎಂಥ ದೊಡ್ಡ ಜನ ಅವರು ಅಂತ ತಲೆಬಾಗಿ ಬಿಡ್ತೀನಿ ನೀನು. ಆದ್ದರಿಂದ ದುರ್ಜನರ ಸಹವಾಸದಲ್ಲಿ ಇರಬೇಡ, ಅವರ ಸ್ನೇಹ ಬೇಡ, ದೊಡ್ಡವರ ಜೊತೆಗೆ ಜಗಳ ಬೇಕು. ಅದರಿಂದ ನಿನಗೆ ಉತ್ತಮವಾಗ್ತದೆ. ಆದ್ದರಿಂದ ಇದು ಸತ್ಯವಾದ ಸಂಗತಿ. ಈ ಮಾತನ್ನು ಕೇಳಿದಾಗ ಧರ್ಮರಾಜನಿಗೆ ಬಹಳ ಇದನ್ನೆಲ್ಲ ನಾರದರು ಹೇಳಿದಾಗ ಪರಮಾನಂದವಾಯಿತು. ಧರ್ಮರಾಜನಿಗೆ ಸಂತೋಷದಿಂದ ಧರ್ಮರಾಜ ಸ್ವಯಂ ವಿನೀತ. ಆದರೆ ಆ ಮಯಾಸುರ ನಿರ್ಮಾಣ ಮಾಡಿದ ಸಭೆಯನ್ನು ಕಂಡಾಗ ಅದರಲ್ಲಿರುವ ಅನೇಕ ವಿಧವಾದಂತಹ ಭಾವಗಳನ್ನು ನಾನು ನೋಡಿದಾಗ ಆಶ್ಚರ್ಯವಾಗಿತ್ತು. ಇಂಥ ಸಭೆಗೆ ನಾನೊಬ್ಬ ಅಧಿಪತಿ ಅಂತನ್ನುವ ಹಮ್ಮು ಬಂದಿತ್ತವನಿಗೆ ಆ ಅಹಂ ಹೋಯ್ತು. ತಲೆಬಾಗಿ ನಮಸ್ಕಾರ ಮಾಡಿದ ನಾರದರಿಗೆ ಬಹಳ ಸಂತೋಷ. ಆದರೆ ಒಂದು ಪ್ರಶ್ನೆ ಇದೆ ನಾರದರೆ, ಹರಿಶ್ಚಂದ್ರ ಇವನು ಇಂದ್ರಲೋಕದಲ್ಲಿದ್ದಾನೆ, ಇಂದ್ರ ಸಭೆಯಲ್ಲಿದ್ದಾನೆ ಅಂತ ಹೇಳಿದ್ರಿ. ಪಾಂಡುರ್ನಾಸ್ಮತ್ ಪಿತಾಮುನೆ, ನಮ್ಮಪ್ಪ ಮಾತ್ರ ಇಂದ್ರಲೋಕದಲ್ಲಿಲ್ಲ ಅಂತಂತಾನೆ ಅಂದ್ರಿ. ಹೇಗಿದು? ನಮ್ಮ ತಂದೆ ಯಾಕೆ ಇಂದ್ರಲೋಕಕ್ಕೆ ಹೋಗಲಿಲ್ಲ, ಇಂದ್ರ ಸಭೆಯಲ್ಲಿ ಕೂತ್ಕೊಳ್ಳಿಲ್ಲ? ನಾರದರು ಹರಿಶ್ಚಂದ್ರ ಮಾತ್ರ ಇಂದ್ರ ಸಭೆಯಲ್ಲಿದ್ದಾನೆ, ನಮ್ಮಪ್ಪ ಪಿತೃಲೋಕದಲ್ಲಿ ಯಮಲೋಕದಲ್ಲಿದ್ದಾನೆ, ಯಾಕೆ? ಏನ್ ಕಾರಣವಾಯ್ತು? ಎಷ್ಟೆಲ್ಲ ರಾಜರು ಹೇಳಿದ್ರಿ, ಅವರ ಜೊತೆಗೆ ನಮ್ಮ ಪಾಂಡು ಇದ್ದಾನೆ. ಆದರೆ ಅಂಥ ದೊಡ್ಡ ದೇವತೆಯ ಸ್ಥಾನದಲ್ಲಿ ರಾಜರು ಕೆಲವರೇ, ಅದರೊಳಗೆ ಹರಿಶ್ಚಂದ್ರ ಒಬ್ಬ. ಇದೇನಿದು ಕಾರಣ? ಇದಕ್ಕೇನ್ ನಿಮಿತ್ತ ಅಂತ ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ತ್ರಿಶಂಕು ಎಂಬ ರಾಜ. ಆ ತ್ರಿಶಂಕು ಎಂಬ ರಾಜ, ಅವನ ಕಥೆ ಕೇಳಿದ್ದೀರಿ, ಗೊತ್ತಿದೆ ನಿಮಗೆ. ವಿಶ್ವಾಮಿತ್ರರು ಅವನು ತ್ರಿಶಂಕು, ಅವನು ಕೇಳಿಕೊಂಡ ನಮಗೆ ನೀವು ಯಜ್ಞ ಮಾಡಿಸಿ, ಅವನು ಚಂಡಾಲನಾಗುವಂತೆ ಶಾಪ ಕೊಟ್ಟಿರ್ತಾರೆ ವಸಿಷ್ಠರ ಮಕ್ಕಳೆಲ್ಲ. ಹಾಗಾಗಿ ಚಂಡಾಲನಾಗಿರ್ತಾನೆ. ಚಂಡಾಲನಾದ ಮೇಲೆ ವಿಶ್ವಾಮಿತ್ರರ ಹತ್ರ ಹೋಗ್ತಾರೆ. ನನ್ನ ಮನೆ ಪುರೋಹಿತರು ವಸಿಷ್ಠರು, ಆ ವಸಿಷ್ಠರಾಗಲಿ ವಸಿಷ್ಠರ ಮಕ್ಕಳಾಗಲಿ ನನ್ನಿಂದ ಯಜ್ಞವನ್ನು ಮಾಡಿಸ್ಲಿಲ್ಲ, ಶಾಪವನ್ನು ಕೊಟ್ಟರು. ಶಾಪವನ್ನು ಕೊಟ್ಟದ್ದಕ್ಕೆ ನಾನೀಗ ಯಜ್ಞವನ್ನು ಮಾಡಿ ತೋರಿಸಲೇಬೇಕು. ನಾನು ಚಂಡಾಲನಾಗಿದ್ದೇನೆ, ನನ್ನಿಂದ ನೀವು ಯಜ್ಞವನ್ನು ಮಾಡಿಸಿ. ವಿಶ್ವಾಮಿತ್ರರು ಅಂತಾರೆ, ನಾನು ಮಾಡಿಸ್ತೇನೆ. ವಸಿಷ್ಠರ ವಿರೋಧಿಯಾಗಿ ಬಂದಿದ್ದೀಯಲ್ಲ, ಬಾ ನನ್ನ ಪಕ್ಷಕ್ಕೆ ಬಾ. ನಮ್ಮದೊಂದು ಇಂಥ ಪಕ್ಷ, ನಮ್ಮ ವಿರೋಧಿಗಳನ್ನ ಯಾರು ವಿರೋಧ ಮಾಡ್ತೀರೋ ಅವರೆಲ್ಲ ನಮ್ಮ ಪಕ್ಷ. ನಮ್ಮ ಪಕ್ಷದಲ್ಲಿ ಇಂಥವರೇ ಬರಬೇಕು ನಿಯಮ ಇಲ್ಲ. ನಮ್ಮ ಪಕ್ಷ ಎಂಥದ್ದು, ನಮ್ಮ ವಿರೋಧಿಗಳನ್ನ, ನಮ್ಮ ಶತ್ರುಗಳನ್ನ ಯಾರ್ಯಾರು ವಿರೋಧ ಮಾಡ್ತೀರೋ ಅವರೆಲ್ಲ ನಮ್ಮ ಕಡೆ ಬನ್ನಿ. ಎಷ್ಟಾದ್ರೂ ಜನ ಬರಲಿ, ದೊಡ್ಡ ಗುಂಪು ಮಾಡಿಕೊಂಡು ನಾವು ಅದನ್ನ ಪಾರ್ಲಿಮೆಂಟ್ ನಡೆಸ್ತೇವೆ. ಅಂಥದ್ದರಿಂದ ನಮ್ಮ ಪಕ್ಷ. ಆದ್ದರಿಂದ ನೀನು ನನ್ನ ಪಕ್ಷದಲ್ಲಿ ಬಾ. ಯಾಕೆ ನೀನು ವಸಿಷ್ಠರ ವಿರೋಧವನ್ನು ಮಾಡ್ತಾ ಇದ್ದಿ? ಅದೇ ಕ್ವಾಲಿಫಿಕೇಶನ್, ಇನ್ನೇನ್ ಬೇಕಾಗಿಲ್ಲ. ಅಷ್ಟು ಸಿಟ್ಟಿತ್ತವರಿಗೆ. ನಾನಿಂದ ಯಜ್ಞವನ್ನು ಮಾಡಿಸ್ತೀನಿ. ಯಜ್ಞವನ್ನು ಮಾಡಿಸ್ಲಿಕ್ಕೆ ಶುರು ಮಾಡಿದೆ. ಯಜ್ಞವನ್ನು ಮಾಡಿಸಿದ ಮೇಲೆ, ಯಜ್ಞವನ್ನು ಮಾಡಿ ಮುಗಿಸಿ ಆದ ಮೇಲೆ ತ್ರಿಶಂಕುವನ ಮೇಲೆ ಕಳಿಸ್ಬೇಕು. ಸಶರೀರವಾಗಿ ನಾನು ಹೋಗಬೇಕು ಅಂತ ಅವನು ಬೇಡಿದ್ದ. ಆಗುದಿಲ್ಲ ಅಂತ ಹೇಳಿದ್ರು ವಸಿಷ್ಠರ ಮಕ್ಕಳೆಲ್ಲ. ಹುಡುಗರು ಆಟ ಆಡ್ಲಿಕ್ಕೆ
ಆಗ ವಿಶ್ವಾಮಿತ್ರ ಹೇಳಿದ್ರು, ನಾನು ನಿನ್ನನ್ನು ಸಶರೀರವಾಗಿ ಕಳಿಸ್ತೇನೆ, ದೇಹ ಸಹಿತವಾಗಿ. ಸತ್ತರೆ ಸ್ವರ್ಗ ಅಂತ ಕನ್ನಡ ನಾಡು ನುಡಿ, ಇದು ವಿಶ್ವಾಮಿತ್ರರಿಗೆ ಗೊತ್ತಿಲ್ಲ. ಸತ್ತರೆ ಸ್ವರ್ಗ ಅನ್ನೋದು ಕನ್ನಡದ ಮಾತು, ಕನ್ನಡದ ಗಾದಿ ಮಾತು ಆ ಸಂಸ್ಕೃತದ ವಿಶ್ವಾಮಿತ್ರನಿಗೆ ಗೊತ್ತಿಲ್ಲ. ನಾನು ನಿನ್ನನ್ನು ಶರೀರ ಸಹಿತವಾಗಿ ಕಳಿಸ್ತೀನಿ ಅಂತ ಹಠ ಹಿಡಿದು ಕಳಿಸಿದೆ. ದೇವತೆಗಳು ಕೊನೆಗೆ ಆ ವ್ಯಕ್ತಿಯನ್ನು ಕಳಿಸಿದ್ರು. ಮೇಲೆ ಹೋದರೆ ದೇವತೆಗಳೆಲ್ಲ ಅವನನ್ನು ತಳ್ಳಿಬಿಟ್ರು. ಛೇ, ನೀನು ದೇಹ ಸಹಿತವಾಗಿ ಬರಲಿಕ್ಕೆ ಸಾಧ್ಯವಿಲ್ಲ, ನಡಿ ಹೋಗಾಚೆ. ಕೆಳಗೆ ಬಿದ್ದ. ಬೀಳ್ತಾ ಇರುವಾಗ ಕೂಗ್ತಾನೆ, ವಿಶ್ವಾಮಿತ್ರರೇ ನಾನು ಬೀಳ್ತಾ ಇದ್ದೀನಿ, ನಾನು ಉದ್ಧಾರ ಮಾಡ್ರಿ. ನಿಮ್ಮ ಸತ್ವಕ್ಕೆ ಇದೊಂದು ಚಾಲೆಂಜ್, ಇದು ಪ್ರಶ್ನೆ ಇದು, ಆದ್ದರಿಂದ ನನ್ನನ್ನು ಎತ್ತಿ ಹಿಡೀರಿ. ಸ್ತಬ್ಧಗೊಳಿಸಿದ್ರೆ ಅವನನ್ನ. ತಲೆ ಕೆಳಗಾದದ್ದು ನೆಟ್ಟಗೆ ಮಾಡ್ಲಿಕ್ಕಾಗಲಿಲ್ಲ ಇನ್ನೂವರೆಗೂ. 10,000 ಲಕ್ಷ ವರ್ಷಗಳವರೆಗೆ ತ್ರಿಶಂಕುವನ್ನ ಕೆಳಗೆ ತಲೆ ಮಾಡಿದವನನ್ನ ಸರಳವಾಗಿ ನಿಲ್ಲಿಸುವುದು ಸಾಧ್ಯವಾಗಲಿಲ್ಲ ವಿಶ್ವಾಮಿತ್ರರಿಗೆ. ಆದರೆ ಆ ವಿಶ್ವಾಮಿತ್ರ ತ್ರಿಶಂಕುವಿನಿಗೆ ಪ್ರತ್ಯೇಕವಾಗಿ ಸ್ವರ್ಗವನ್ನು ಕಟ್ಟಿ ಪ್ರತ್ಯೇಕ ಇಂದ್ರಾದಿ ದೇವತೆಗಳನ್ನ ನಿರ್ಮಾಣ ಮಾಡಿ, ಡಮ್ಮಿ ಸ್ವರ್ಗ ಇಂದ್ರಾದಿಗಳು ಎಲ್ಲವನ್ನಿಟ್ಟು ಅವನಿಗೆ ಕೊಟ್ಟರು, ಇದರಲ್ಲಿ ನೀನಿರುವುದು. ಇಂಥ ತ್ರಿಶಂಕು, ಅವನ ಮಗ ಹರಿಶ್ಚಂದ್ರ. ಅವನು ಮೊಟ್ಟ ಮೊದಲು ಮಿಥ್ಯಾ ಹರಿಶ್ಚಂದ್ರ, ಅಸತ್ಯ ಹರಿಶ್ಚಂದ್ರ. ಅರ್ಧ ಜೀವನ ಸುಳ್ಳು ಸುಳ್ಳು ಸುಳ್ಳು, ಇಡೀ ಅರ್ಧ ಜೀವನ ಸುಳ್ಳು. ಆಮೇಲೆ ಯಾವ ಗಳಿಗೆಯಲ್ಲಿ ಅವನು ಬದಲಾದನೋ ಗೊತ್ತಿಲ್ಲ, ಆಗ ಅವನು ಸತ್ಯವನ್ನು ಮಾತಾಡೋದು ಶುರು ಮಾಡಿದ. ಅವನು ನೋಡಿ ವಿಚಿತ್ರ. ತ್ರಿಶಂಕು ಅವನು ವಿಶ್ವಾಮಿತ್ರರ ಶಿಷ್ಯನಾದರೆ, ಹರಿಶ್ಚಂದ್ರ ಇವನು ವಿಶ್ವಾಮಿತ್ರರ ಶತ್ರುವಾದ. ವಿಶ್ವಾಮಿತ್ರರು ಹರಿಶ್ಚಂದ್ರನನ್ನು ಕಾಡುವಂತೆ ಮಾಡಿದರು, ಅಖಂಡವಾಗಿ ಕಾಡಿದರು. ಅವನ ಸತ್ಯವಂತನಾದ ಕಥೆ ಗೊತ್ತು ನಿಮಗೆ. ಹಾಗಾಗಿ ಆ ಹರಿಶ್ಚಂದ್ರ ಅವನು ರಾಜಸೂಯ ಯಾಗವನ್ನ ಮಾಡಿದ. ರಾಜಸೂಯ ಯಾಗವನ್ನ ಮಾಡಿ ಅದ್ಭುತವಾದ ರೀತಿಯಲ್ಲಿ ಪುಣ್ಯವನ್ನು ಗಳಿಸಿದ. ಆ ಗಳಿಸಿದ ಕಾರಣದಿಂದ ಅವನು ಇಂದ್ರಲೋಕಕ್ಕೆ ಹೋಗಿದ್ದಾನೆ. ಹಾಗಾಗಿ ಇಂದ್ರಲೋಕಕ್ಕೆ ಹರಿಶ್ಚಂದ್ರ ಹೋಗಿ ಇರುವುದಕ್ಕೆ ಕಾರಣವೇನು ಅಂದ್ರೆ ರಾಜಸೂಯ ಮಾಡಿದ್ದು. ಉಳಿದವರು ರಾಜಸೂಯವನ್ನು ಮಾಡಿಲ್ಲ, ಆದ್ದರಿಂದ ಅವರು ಯವಲೋಕದಲ್ಲಿದ್ದಾರೆ, ಇವನು ಇಂದ್ರಲೋಕದಲ್ಲಿ ಇದ್ದಾನೆ. ಇಷ್ಟು ವ್ಯವಸ್ಥೆಯನ್ನ ಹೇಳಿದರು. ಆದ್ದರಿಂದ ನಾನು ಬರುವಾಗ ಇದೇ ಮಾತನ್ನು ನಿಮಗೆ ಹೇಳೋದಕ್ಕೆ ಬಂದೆ. ನಾನು ಬರುವಾಗ ನಿಮ್ಮ ತಂದೆ ಪಾಂಡು ಭೇಟಿಯಾದ. ಪಾಂಡುರಾಜ ಭೇಟಿಯಾಗಿ ಏನು ಹೇಳಿದ, ನಾನು ಹರಿಶ್ಚಂದ್ರ ಇಂದ್ರಲೋಕದಲ್ಲಿ ಇದ್ದದ್ದನ್ನು ನಾನು ನೋಡಿದೆ, ಗೊತ್ತಾಯಿತು ನನಗೆ, ಅವನಲ್ಲಿದ್ದಾನೆ, ನಾವಿಲ್ಲಿದ್ದೀವಿ. ಅದಕ್ಕೆ ನನ್ನ ಮಕ್ಕಳಿದ್ದಾರೆ, ಧರ್ಮರಾಜ, ಭೀಮ, ಅರ್ಜುನ ಇವರೆಲ್ಲ ಇದ್ದಾರೆ, ಒಳ್ಳೆ ಬಲಿಷ್ಠರು. ಧರ್ಮರಾಜನಿಗೆ ಯಜ್ಞ ಮಾಡ್ಲಿಕ್ಕೆ ಹೇಳು. ಅವನ ಅಜೇಯ ಅನುಜ ಅರ್ಚಿತ, ಅವನ ತಮ್ಮಂದರೆಲ್ಲ ಒಳ್ಳೆ ಬಲಿಷ್ಠರಿದ್ದಾರೆ. ಭೀಮ, ಅರ್ಜುನ ಮಹಾಸಮರ್ಥರು. ಧರ್ಮರಾಜನಿಗೆ ಬಹಳ ಸಾಮರ್ಥ್ಯವಿರಲಿಕ್ಕಿಲ್ಲ. ರಾಜಸೂಯವನ್ನು ಮಾಡುವಷ್ಟು, ಎಲ್ಲ ರಾಜರನ್ನು ಗೆಲ್ಲುವಷ್ಟು ಸಾಧ್ಯತೆ ಅವನಿಗಿಲ್ಲದಿದ್ದರೂ ಅವನ ತಮ್ಮಂದರು ಒಳ್ಳೆ ಸಮರ್ಥರಾಗಿದ್ದಾರೆ, ಅವರು ಯಜ್ಞವನ್ನು ಮಾಡಬಹುದು, ಮಾಡಿಸಬಹುದು. ಆದ್ದರಿಂದ ರಾಜಸೂಯ ಯಾಗವನ್ನು ಮಾಡುವುದಕ್ಕೆ ಹೇಳು ಅಂತ ಪಾಂಡುರಾಜ ನನಗೆ ಹೇಳಿದ. ಅದಕ್ಕಾಗಿ ನಾನು ನಿನಗೆ ಬಂದು ಹೇಳ್ತಾ ಇದ್ದೀನಿ. ಧರ್ಮರಾಜ, ನೀನು ಬಹುವಿಘ್ನ ರಾಜಸೂಯ, ಬಹಳ ಕಷ್ಟ, ಅನೇಕ ವಿಘ್ನಗಳು, ಸಾವಿರ ವಿಘ್ನಗಳು ಯಾವಾಗಲೂ ಬೆನ್ನತ್ತಿರ್ತದೆ. ಬ್ರಹ್ಮ ರಾಕ್ಷಸರು ಅಂತ ಕೇಳಿದೀಯಲ್ಲ, ಬ್ರಾಹ್ಮಣರು ರಾಕ್ಷಸರಾದರೆ ಬ್ರಹ್ಮ ರಾಕ್ಷಸ ಅಂತ. ಅಂದ್ರೆ ರಾಕ್ಷಸರೊಳಗೂ ಬ್ರಾಹ್ಮಣ ಜಾತಿ ಇದೆಂಥದ್ದಿದೆ ನೋಡಿ. ರಾಕ್ಷಸನಾದ ಮೇಲೂ, ಪಿಶಾಚಿಯಾದ ಮೇಲೂ ಬ್ರಾಹ್ಮಣ ರಾಕ್ಷಸ. ಅವರು ಶೂದ್ರ ರಾಕ್ಷಸರ ಜೊತೆಗೆ ಊಟ ಮಾಡುವುದಿಲ್ಲ ಅಂತಂದ ಹಾಗೇನೇ ಇದು ಲೆಕ್ಕ. ಅದಕ್ಕೆ ಬ್ರಹ್ಮ ರಾಕ್ಷಸ. ಅಂತಹ ಬ್ರಹ್ಮ ರಾಕ್ಷಸ ಯಾರು ಇರ್ತಾರಲ್ಲ, ಆ ಬ್ರಹ್ಮ ರಾಕ್ಷಸ ಅವರು ರಾಜಸೂಯಾದಿ ಯಾಗಗಳನ್ನ ಮಾಡುವುದಕ್ಕೆ ವಿಘ್ನವನ್ನ ಮಾಡ್ತಾರೆ, ಅಡ್ಡಿ ಮಾಡ್ತಾರೆ. ಅವರಿಗೆ ಅದರಿಂದ ತೃಪ್ತಿ, ಅವರಿಗೆ ಹೊಟ್ಟೆ ತುಂಬುತ್ತೆ. ಆದ್ದರಿಂದ ಅಂತಹ ಬ್ರಹ್ಮ ರಾಕ್ಷಸರು ಕಾಯ್ದಿರ್ತಾರೆ. ಒಳ್ಳೆ ಕರ್ಮವನ್ನು ಮಾಡುವುದಕ್ಕೆ ವಿಘ್ನವನ್ನು ತಂದ ಕಡತಕ್ಕಂತಹ ಯಾರು ಜನ ಇದ್ದಾರೆ ಅವರೆಲ್ಲ ಬ್ರಹ್ಮ ರಾಕ್ಷಸರೇ ಒಂದರ್ಥದಲ್ಲಿ. ಹಾಗಾಗಿ ಅವರಿಂದ ವಿಘ್ನವಾಗುವ ಸಂಭವ ಬಹಳ ಇದೆ. ಅದನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ನೀನು ನೋಡು, ಏನ್ ಮಾಡ್ತೀಯೋ ನೋಡು. ವಿಘ್ನವನ್ನು ಪರಿಹಾರ ಮಾಡಿಕೊಂಡು ನೀನು ಯಜ್ಞವನ್ನು ಮಾಡು. ಆದರೆ ಯಜ್ಞವನ್ನು ಮಾಡುವುದು ಮಾತ್ರ ಉತ್ತಮ. ನಿಮ್ಮಪ್ಪ ಹೇಳಿದ್ದಾನೆ, ಮಾಡಿಬಿಡು ಅಂತ
ನಾರದರು ಧರ್ಮರಾಜನಿಗೆ ಹೇಳ್ತಾರೆ. ಧರ್ಮರಾಜ ಸಂತೋಷಪಟ್ಟ. ಓ ಭಾರಿ ಸಂತೋಷ, ಅವಶ್ಯವಾಗಿ. ನಾರದರು ಹೇಳಿದ್ರು ರಾಜಸೂಯ ಯಾಗ ಮಾಡುವ. ಅವನೇನ್ ತಿಳಿದ, ಇದೊಂದು ಸತ್ಯನಾರಾಯಣ ಪೂಜೆ ಅಂತ ತಿಳಿದ. ಮಾಡಿಬಿಡ್ತೀನಿ ಅಂತಂದ ನಾರದರ ಮುಂದೆ. ಹಾಗೆ ಆಯ್ತು. ಇದನ್ನೇನು ಒಂದು ದಿವಸದ ಕೆಲಸ, ಮಾಡಿಬಿಡೋದು. 1 ಲಕ್ಷಾಂತರ ಸಂಪಾದನೆ ಆಗಿಬಿಟ್ರೆ ಸಾಕು, ಮುಗಿದೋಯ್ತು, ಆಗತ್ತೆ. ಮಾಡೋಣ ಬಿಡ್ರಿ, ಅದಕ್ಕೆ ನಾರದರೆ ಬೇಕಾದಾಗ ಮಾಡೋಣ ಅಂತ ಹೇಳಿ ಸಹಜವಾಗಿ ಹೇಳಿದ್ರು. ಒಬ್ರು ಕೇಳ್ತಾ ಇದ್ರು, ಸುಧಾ ನೀವು ಹೇಳ್ತೀರೋ ನೀವು ಹೇಳ್ತಿರೋ ಅಂದ್ರೆ, ಸುಧಾ ಅಂದ್ರೆ ಒಂದು ಮಾಸಿಕ ಸುಧಾ ಅಂತ ತಿಳ್ಕೊಂಡ್ರು, ವಾರಪತ್ರಿಕೆ ಸುಧಾ ಅಂತ ತಿಳಿದಿದ್ರು. ಹಾಗಲ್ಲ ಅದು ಸುಧಾ. ಕೈಯಲ್ಲಿ ಸಿಗರೇಟು, ಸುಧಾ ಯಾರು ಹೇಳ್ತೀರಿ, ನೀವು ಹೇಳ್ತೀಯ ನೀ ಹೇಳ್ತೀಯೋ ಅಂತ ಕೇಳ್ತಿದ್ರು. ಹೀಗೆಲ್ಲ ತಮಾಷೆ ಆಗುವುದಲ್ಲ. ಹಾಗೆ ರಾಜಸೂಯ ಯಾಗ ಇದು ಮಾಡಿಬಿಡ್ತೀನಿ ಅಂತಂದ ನಾರದರ ಮುಂದೆ ಧರ್ಮರಾಜ. ಮಾಡ್ತೀನಿ ಅಂತಂದ. ಆಮೇಲೆ ಆದರೂ ಅವನಿಗೆ ಆಮೇಲೆ ಅದರದೆಲ್ಲ ವಿಸ್ತಾರ ಗೊತ್ತಾಯ್ತು, ಕೇಳಿಗೆ ಮಾಡಿ ಎಲ್ಲ ಗೊತ್ತಾಯ್ತು. ಸ್ವಲ್ಪ ಗೊತ್ತಾದಾಗ ಸ್ವಲ್ಪ ಅಧೈರ್ಯವಾಯಿತು, ನಿಶ್ವಾಸ. ಓ ಇಂಥದ್ದು, ನೋಡೋಣ, ವಿಚಾರ ಮಾಡೋಣ ಅಂತ ಹೇಳಿ ಹರಿಶ್ಚಂದ್ರ ಹೋಗ್ಯಾನೆ. ನಮ್ಮಪ್ಪ ಹೋಗಬೇಕು ಅಂತಂತಾನೆ, ಅಂದಮೇಲೆ ನಾನು ಮಾಡಬೇಕು ಅಂತ ಹೇಳಿ ಕಳಿಸ್ಯಾನೆ. ಆದ್ದರಿಂದ ನಾನು ಮಾಡತಕ್ಕದ್ದು ಹೇಗೆ ಮಾಡೋದು, ಯಾರಿಗೆ ಹೇಳೋದು ಅಂತ ಹೇಳಿ ಎಲ್ಲರಿಗೆ ಕರೆದು ಹೇಳ್ತಾನೆ. ನೋಡ್ರಪ್ಪ, ರಾಜಸೂಯ ಯಾಗ ಮಾಡಬೇಕು ಅಂತ ಮಾಡೀನಿ, ಬೇಕಾದಷ್ಟು ಖರ್ಚಾಗಲಿ, ಸಮೃದ್ಧವಾಗಿ ಮಾಡೋಣ, ವೈಭವದಿಂದ. ಕೋಪ ಕೇಳಿದರೆ ಯಾರಾದರೂ ದಾನ ಬಂದು ಕೇಳಿದ್ರು, ಸ್ವಾಮಿ ನಮಗೆ ಕೊಡಿ ಅಂತ, ಸಿಟ್ಟಿಗೆ ಬರ್ಲಿಕ್ಕಿಲ್ಲ. ದಾನ ಕೊಡತಕ್ಕಂತಹ ಕೌಂಟರಲ್ಲಿ ನಿಂತವರು ಯಾರು ಕೋಪಿಸ್ಕೊಳ್ಳಿಕ್ಕಿಲ್ಲ. ದಾನ ಕೊಡದೇ ಕೊಡೋದು. ಬೇಕಾದ ಜನ ಬರಲಿ, 10 ಸಲ ಬರಲಿ, ದಾನ ಇಸ್ಕೊಂಡು ಹೋಗಿ. ದಾನ ಕೊಡೋದು ಇಲ್ಲ ಅಂತಲ್ಲಿಕ್ಕಿಲ್ಲ, ಕೋಪ ಮಾಡ್ಲಿಕ್ಕಿಲ್ಲ. ನಾನು ಕೊಡ್ತೀನಿ, ಇಷ್ಟು ಕೊಟ್ಟೆ ಅಂತ ಅಹಂಕಾರ ಪಡ್ಲಿಕ್ಕಿಲ್ಲ, ಮದ ಮಾಡ್ಲಿಕ್ಕಿಲ್ಲ, ಸೊಕ್ಕಿನಿಂದ ಕೊಡ್ಲಿಕ್ಕಿಲ್ಲ. ಕೋಪ ಮದಗಳನ್ನ ಬಿಟ್ಟು ದಾನ ಕೊಡೋದು ರಾಜಸೂಯ ಯಾಗದಲ್ಲಿ ಅಂತ ತನ್ನ ಬಳಗದವರೆಲ್ಲರಿಗೂ ಹೇಳ್ತಾನೆ. ಅವಿಶೇಷೇಣ ಸರ್ವೇಷಾಂ ಹಿತಂ ಚಕ್ರೇ ಯುಧಿಷ್ಠಿರ ಸರ್ವೇಷಾಂ ದೀಯತಾಂ ದೇಯಂ ಮುಷ್ಣನ್ ಕೋಪಮದವು ಉಭೌ. ಕೋಪ ಮದಗಳನ್ನು ಬಿಟ್ಟು, ಬಹಳ ಸುಂದರವಾದ ದಾನದ ಸಂದರ್ಭದಲ್ಲಿ 2 ಅತ್ಯಂತ ವಿರೋಧಿಯಾದದ್ದು. ಸಿಟ್ಟಿನಿಂದ ಕೊಟ್ಟರೆ ಹಾಳಾಗತ್ತೆ, ಅಹಂಕಾರದಿಂದ ಕೊಟ್ಟರೆ ಹಾಳಾಗತ್ತೆ. ಅವೆರಡನ್ನು ಬಿಟ್ಟು ಕೊಟ್ಟು ಬಿಟ್ರೆ ಸಫಲವಾಗತ್ತೆ. ಆದ್ದರಿಂದ ಸಾಧು ಧರ್ಮೇತ ನನ್ನಶ್ರಯತ ಶ್ರೂಯೇತ ಭಾಷಿತಂ, ಅಖಂಡವಾಗಿ ಎಲ್ಲಿ ನೋಡಿದಲ್ಲಿ ಧರ್ಮ ಅಂತಾಗಬೇಕು. ಆ ರೀತಿಯಾಗಿ ರಾಜಸೂಯದ ಏರ್ಪಾಡುಗಳನ್ನು ಮಾಡೋಣ ಅಂತ ಹೇಳಿ ಅಂತ ಇದೆ. ನತಸ್ಯ ವಿದ್ಯತೆ ದ್ವೇಷ್ಟ ತತೋಸ್ಯ ಅಜಾತ ಶತ್ರುತ. ಅಜಾತ ಶತ್ರುವಾಗಿದ್ದಾನೆ. ಎಲ್ಲ ಸಭೆ ಅಲ್ಲಿರ್ತಕ್ಕಂತಹ ಜನ ಎಲ್ಲ ಬಹಳ ಸಂತೋಷ ಪಟ್ಟಿದ್ದಾರೆ. ಅವರು ಇವ್ರನ್ನೆಲ್ಲ ಕರೆಸಿ ಮಾತಾಡ್ತಾ ಇದ್ದಾನೆ. ಆಮೇಲೆ ಧೌಮ್ಯಾಚಾರ್ಯರನ್ನ ಕರೆದ. ಸ್ವಾಮಿ ರಾಜಸೂಯ ಯಾಗ ಮಾಡಬೇಕು, ಬಹಳ ಸಂತೋಷಪ್ಪ, ಮಾಡು, ಆಗಿ ಹೋಗಲಿ ಅಂತ ಧೌಮ್ಯಾಚಾರ್ಯ ಹೇಳಿದ್ರು. ಅವ್ರಿಗೇನು ಹೋಗೋದು, ಧೌಮ್ಯಾಚಾರ್ಯಗೇನು ಗೊತ್ತು, ಮಂತ್ರ ಅನ್ಲಿಕ್ಕೆ ಬರುತ್ತೋ ಇಲ್ಲೋ ಅಂತ ಅವನ್ನ ನಾನು ಕೇಳ್ಯಾನೆ ಅಂತ ತಿಳ್ಕೊಂಡ್ರು ಅವರು. ಬರುತ್ತೆ ಸುಮಾರಾಯ, ನಾನು ಬೇಕಾದಾಗ ಮಂತ್ರ ಅಂತೀನಿ ಅಂತ ಧೌಮ್ಯಾಚಾರ್ಯರು ತಯಾರಾದ್ರು. ವೇದವ್ಯಾಸ ದೇವರಿಗೆ ಕೇಳಿದ್ರು. ವೇದವ್ಯಾಸ ದೇವರು ಅಂದ್ರು, ನಾನ್ಯಾಕೆ ತಲೆ ಕೆಡಿಸ್ಲಿ, ಇವಂದು ನಾನ್ಯಾಕೆ ಕೆಡಿಸ್ಲಿ, ಬರ್ತಾನೆ ಕೃಷ್ಣ, ಅವನೆಲ್ಲ ಬಂದು ಸರಿಯಾಗೆಲ್ಲ ಹೇಳ್ತಾನೆ, ನಾನೇನು ವಿಚಾರ ಮಾಡೋ ಕಾರಣವಿಲ್ಲ ಅಂತ ಅಂದು ವೇದವ್ಯಾಸ ದೇವರು ಸುಮ್ಮನಾಗ್ತಾರೆ. ಮಾಡವಶ್ಯವಾಗಿ ಧರ್ಮರಾಜ ಮಾಡು, ನಿನ್ ಕಡೆಯಿಂದ ಧರ್ಮರಾಜ ರಾಜಸೂಯ ಯಾಗ ಆಗತ್ತೆ, ನೀನ್ ಮಾಡು. ವೇದವ್ಯಾಸ ದೇವರು ಹೇಳಿಬಿಟ್ರು. ಹುರ್ಪಾದ ಗಡಿ ಧರ್ಮರಾಜ ಉತ್ಸಾಹಭರಿತನಾದ. ವಿರಾಟ ದ್ರುಪದ ರಾಜರನ್ನ ಕರೆಸ್ತಾನೆ, ಬಳಗ ಕರೆಸ್ತಾನೆ. ಕರೆಸಿ ಅವರು ಬರ್ತಾರೆ, ನಾವು ಯಜ್ಞವನ್ನ ಮಾಡಬೇಕು ಅಂತಂತೀನಿ. ಮಾಡು, ನಾವೆಲ್ಲ ಇದ್ದೀವಿ. ಅರೆ ನೀವಿದ್ದೀರಿ ಅಂದ್ರೆ ಕೃಷ್ಣ ಬರ್ತಾನೆ ನೋಡಿ, ಅವನು ಹೇಳ್ತಾನೆ ಯಾರಿದ್ದಾರೆ ಏನು ಅಂತ ಅನ್ನೋದಕ್ಕೆ ಅರ್ಥ. ಸಾತ್ಯಕ, ಯುಧಾಮನ್ಯು, ಉತ್ತಮೋಜ, ಸೌಭದ್ರ, ದ್ರೌಪದೇಯ ಬಳಗದವರೆಲ್ಲ ಕರೀತಾನೆ. ಎಲ್ಲರೂ ಹೇಳ್ತಾರೆ ಮಾಡು, ಏಕಕಂಠದಿಂದ ಒಕ್ಕರಳಿನಿಂದ ಹೇಳ್ತಾರೆ, ಧರ್ಮರಾಜ ರಾಜಸೂಯ ಆಗತಕ್ಕದ್ದೇ. ಹೇಗಾಗತಕ್ಕದ್ದು ಯಾರೂ ವಿಚಾರ ಮಾಡಿಲ್ಲ. ಹೇಗಾಗತಕ್ಕದ್ದು ಹಯಗ್ರೀವ ಮಾಡಿ ಬಡಿಸಿಬಿಟ್ರೆ ಅದು ರಾಜಸೂಯ ಆಯ್ತು ಅಂತ ತಿಳ್ಕೊಂಡ್ರೆ ನೀವು. ಅದನ್ನ ದೊಡ್ಡ ಕುಂಡ ಮಾಡಿ ತುಪ್ಪಗಳನ್ನು ಸುರಿಬಿಟ್ರೆ ರಾಜಸೂಯ ಆಯ್ತು ಅಂತ ಮಾಡಿದ್ರೆ ಹಾಗೆಲ್ಲ ಆಗುದಿಲ್ಲ. ಸಾಮರ್ಥ್ಯ ಯೋಗಂ ಸಂಪ್ರೇಕ್ಷ ದೇಶಕಾಲ ವ್ಯಯಾಗಮವು ಸರ್ವಲೋಕ. ಇಷ್ಟೆಲ್ಲ ವಿಚಾರ ಮಾಡಿ ತನ್ನ ಬಳಗದವರಿಗೆ ಕರೆದ, ಬಂಧುಗಳಿಗೆ ಕರೆದ, ಪ್ರಜೆಗಳಿಗೆ ಕರೆದ, ಎಲ್ಲರಿಗೆ ಹೇಳಿದ, ಪುರೋಹಿತರಿಗೆ ಕರೆದ, ಅವರಿಗೂ ಹೇಳಿದ. ಎಲ್ಲರೂ ಮಾಡು ಅಂತಂತ ಇದ್ದಾರೆ, ಯಾರೂ ಬೇಡ ಅಂತಂತ ಇಲ್ಲ. ಸಂತೋಷವಾಯ್ತು.
ಆದರೂ ಧರ್ಮರಾಜನ ಮನಸ್ಸಿನೊಳಗೆ ಪೂರ್ಣ ಮನಸ್ಸಿಗೆ ತೃಪ್ತಿಯಾಗಿಲ್ಲ. ಭೀಮನ್ ಕರೆದ, ಅರ್ಜುನನ್ ಕರೆದ, ನಕುಲನ್ ಕರೆದ, ಸಹದೇವನ್ ಕರೆದ, ಮಾಡೋಣ ಅಂತಂದ. ಭೀಮಸೇನದೇವರು ಅವಶ್ಯವಾಗಿ ಮಾಡೋದೆ ರಾಜಸೂಯಾಗ ಅಂತ ಹೇಳಿ ಸುಮ್ಮನಾದ್ರು. ಬಹಳ ಮಾತಾಡೋದಿಲ್ಲ, ಪ್ರಲಾಪಸ್ಯ ವರ್ಜನ, ಆದ್ದರಿಂದ ಸುಮ್ಮನಾದ್ರು. ಅರ್ಜುನನ ಹೇಳ್ದ ಅವಶ್ಯವಾಗಿ ಮಾಡೋದು ಅಂತ ಸಂತೋಷಪಟ್ರು. ಆದರೂ ಧರ್ಮರಾಜನಿಗೆ ಇನ್ನೂ ಮನಸ್ಸಿನೊಳಗೆ ತೃಪ್ತಿ ಇಲ್ಲ. ಬಲವದಪಿ ಶಿಕ್ಷಿತಾನಾಂ ಆತ್ಮನ್ಯ ಪ್ರತ್ಯಯಂ ಚೇತಃ. ಎಷ್ಟೇ ಜನ ಹೇಳಿದರೂ ಕೂಡ ಮನುಷ್ಯನಿಗೆ ಒಬ್ಬ ವ್ಯಕ್ತಿಯ ಮೇಲೆ ವಿಶ್ವಾಸ ಇರುತ್ತದೆ, ಆ ವ್ಯಕ್ತಿ ಹೇಳದ ಹೊರತು ತೃಪ್ತಿ ಆಗುವುದಿಲ್ಲ. ಹಾಗೆ ಧರ್ಮರಾಜನಿಗೆ ಕೃಷ್ಣನ ಮೇಲೆ ಪೂರ್ಣ ನಂಬಿಕೆ. ಆ ಕೃಷ್ಣ ಬಂದು ಹೇಳಬೇಕು, ಅವನು ಹೇಳಿದ್ರೆ ತೃಪ್ತಿ, ಆಗ ಮಾಡೋದು. ಒಬ್ಬೊಬ್ಬರಿಗೆ ಒಬ್ಬೊಬ್ಬರ ಮೇಲೆ ವಿಶ್ವಾಸವಿರ್ತದೆ, ಒಬ್ಬೊಬ್ಬರ ಮೇಲೆ ವಿಶ್ವಾಸ. ಕಾರಣ ಏನು ಗೊತ್ತಿಲ್ಲ, ಯಾಕೆ ಅಂತನ್ನುವುದು ಕಾರಣ ಇಲ್ಲ, ಆದರೆ ಇರ್ತದೆ. ಆ ರೀತಿಯಾಗಿ ಧರ್ಮರಾಜನ ಇಲ್ಲಿ ಕಾರಣವಿದೆ. ಧರ್ಮರಾಜನಿಗೆ ಕೃಷ್ಣನ ಮೇಲೆ ವಿಶ್ವಾಸ ಇರುವುದಕ್ಕೆ ಕಾರಣವಿದೆ. ಸರ್ವಲೋಕನಾಥ, ಹಾಗಾಗಿ ಪರಮಾತ್ಮನಲ್ಲಿ ವಿಶ್ವಾಸ ಇರುವುದಕ್ಕೆ ಯೋಗ್ಯವಾದ ಕಾರಣವಿದೆ. ಸರಿ, ಹಾಗಾಗಿ ಅವನು ಬರಬೇಕು. ಅವನನ್ನು ಹೇಳಿ ಕಳಿಸಿದರು. ಸರ್ವಲೋಕಾತ್ ಪರಮತ್ವ ಜಗಾಮ ಮನಸಾ ಹರಿಂ. ಮನಸ್ಸಿನಿಂದ ಪರಮಾತ್ಮನನ್ನ ಆಲೋಚನೆ ಮಾಡಿದ. ಇಡೀ ಜಗತ್ತಿಗೆ ಮೀರಿದವನವನು. ಈ ಜಗತ್ತಿನ ಸಂಕೋಲೆ ಅವನಿಗಿಲ್ಲ, ಪರಮಾತ್ಮನಿಗೆ ಎಲ್ಲ ಬಂಧನಗಳನ್ನು ಮೀರಿದವನು ಅಂಥ ಪರಮಾತ್ಮ ಅಂತ ಹೇಳಿ ಅಪ್ರಮೇಯನಾದ ಮಹಾಬಾಹುವಾದ ಪರಮಾತ್ಮ. ಅವನು ನಮ್ಮ ನಿಮ್ಮಂತೆ ಕರ್ಮದಿಂದ ಹುಟ್ಟಿದವನಲ್ಲ, ತನ್ನ ಇಚ್ಛೆಯಿಂದ ತಾನೇ ಹುಟ್ಟಿದವ. ಕಾಮಾಜ್ಜಾತ ಮಜಂ ವಿಭುಂ, ತನ್ನ ಇಚ್ಛೆಯಿಂದ ತಾನು ಹುಟ್ಟಿದವ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾನ್ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯ ಆತ್ಮ ಮಾಯಯ. ಮಾಯಾ ಅಂದ್ರೆ ಕಾಮ, ಇಚ್ಛೆ, ಪರಮಾತ್ಮನ ಇಚ್ಛೆ ಅಂತ ಶ್ರೀಮದಾಚಾರ್ಯರು ಅರ್ಥ ಬರೆದಿದ್ದಾರೆ. ಅದೇ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಕಾಮಾಜ್ಜಾತ ಮಜಂ ವಿಭುಂ, ತನ್ನ ಇಚ್ಛೆಯಿಂದ ಹುಟ್ಟಿದ ಪರಮಾತ್ಮ ಅಂತನದನ್ನು ಕಂಡ, ತಿಳಿದು ಅವನೇ ರಾಸ್ಯ ಕಿಂಚಿದ ವಿದ್ಯಾತಂ. ಪರಮಾತ್ಮನಿಗೆ ಗೊತ್ತಿಲ್ಲದಿದ್ದದ್ದಿಲ್ಲ, ಪರಮಾತ್ಮನಿಗೆ ಸಾಧ್ಯವಿಲ್ಲದೆ ಇದ್ದದ್ದಿಲ್ಲ. ನಸಕಿಂಚಿನ್ ನಮಿಷಹೇ, ಯಾವುದನ್ನು ಫೇಸ್ ಮಾಡ್ಲಿಕ್ಕಾಗುವುದಿಲ್ಲ ಅಂತ ಇಲ್ಲ ಪರಮಾತ್ಮನಿಗೆ. ಶ್ರೀಮದಾಚಾರ್ಯರು ಬಹಳ ಸೊಗಸಾಗಿ ಹೇಳ್ತಾರೆ. ಕಾರ್ಯತೆ ಏನು ಧಾರಿನ ವಿಶ್ವಂ ಸದಾ ಅಜಾದಿಕಂ ಪಾರ್ಯತೆ ಸರ್ವ ದುಃಖಂ ನಿಜ ಧ್ಯಾಯಿನಾಂ ಕಾರ್ಯತೆ ಚಾಖಿಲೈ ಸರ್ವಭೂತೈ ಸದಾ. ದೇವರು ಧಾರಣ ಮಾಡದಿರುವ ವಸ್ತುವಿಲ್ಲ, ದೇವರು ಮಾಡದಿರುವ ಕಾರ್ಯವಿಲ್ಲ, ದೇವರು ಪಾರುಗಾಣಿಸದ ದುಃಖವಿಲ್ಲ. ದೇವರಿಗೆ ಗೊತ್ತಿಲ್ಲದ ವಿಷಯ ಜಗತ್ತಿನೊಳಗಿಲ್ಲ, ದೇವರಿಗೆ ಸಾಧ್ಯವಿಲ್ಲದ ಕಾರ್ಯ ಜಗತ್ತಿನೊಳಗಿಲ್ಲ. ಆದ್ದರಿಂದ ಎಲ್ಲ ದೇವರಿಗೆ ಸಾಧ್ಯ. ಹಾಗಾಗಿ ಭಗವಂತನಿಗನ್ನ ಕರೆದರು. ಅವನನ್ನ ಗುರುವದ್ಭೂತ ಗುರವೇ, ಇಡೀ ಜಗತ್ತಿಗೆ ಗುರುವಾಗಿರತಕ್ಕಂತಹ ಪರಮಾತ್ಮನನ್ನ ನೆನೆಸಿ ಅವನನ್ನು ಕರೆದು ಅವನಿಗೆ ಕೇಳ್ತಾನೆ. ದೂತನನ್ನು ಕೊಟ್ಟು ಕಳಿಸ್ತಾನೆ. ಅವನ ಹೆಸರು ಇಂದ್ರಸೇನ. ಆ ದೂತನ ಹೆಸರು ಇಂದ್ರಸೇನ. ಅವನು ಓಡಿ ಹೋಗಿ ಹೇಳ್ತಾನೆ, ಸ್ವಾಮಿ ವೇದವ್ಯಾಸ ದೇವರು ಬಂದಿದ್ದಾರೆ, ನಿಮ್ಮನ್ನ ಬರಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಧೌಮ್ಯಾಚಾರ್ಯರು ಪಕ್ಕದಲ್ಲಿ ಕೂತಿದ್ದಾರೆ, ವಿರಾಟ ದ್ರುಪದರು ಇದ್ದಾರೆ, ಭೀಮಾರ್ಜುನ ಎಲ್ಲ ಇದ್ದಾರೆ, ಎಲ್ಲರೂ ಬಂದಿದ್ದಾರೆ. ಕೃಷ್ಣ ನೀವು ಬರಬೇಕಂತೆ, ನೀವು ಬಂದ್ರೆ ಮುಂದೆ ಕೆಲಸವಾಗತ್ತಂತೆ, ನಿಮ್ಮ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಕೃಷ್ಣ ಅಂದ, ಅವಶ್ಯವಾಗಿ ಬರ್ತೀನಿ.